ಗಿರಾಯಣ ಮಾಡೋರು ಯಾರಿದ್ರ ಅಂದರೆ ವಾದಿರಾಜರು ಹೇಳ್ತಾರೆ, ದೇವತೆಗಳಿದ್ರಂತೆ, ಅವರು ಕಣ್ಣು ಕಾಣಲ್ಲಂತೆ, ಅಮೂರ್ತ ರೂಪದಿಂದ. ನಮಗೇನು ಗೊತ್ತಾ, ನಾವು ಏನೇ ಸೇವೆ ಮಾಡಿದ್ರೂ ಅದು ದೇವ್ರು ನೋಡಿದ್ರೆ ನೋಡಲಿ, ನೋಡದೇ ಇದ್ರೆ ಹೋಗಲಿ, ಜನ ನೋಡ್ಬೇಕು. ನಮಗೆ ಬೋಳ ಮುಖ್ಯ. ನಾವು ಮಾಡೋ ಸೇವೆ, ಇವನು ಭಾರಿ ಧರ್ಮಾತ್ಮ, ಇವನು ಸೇವಾಕರ್ತ ಅಂತ ಜನರಿಗೆ ಗೊತ್ತಾಗಬೇಕು. ನಮ್ಮ ಎಲ್ಲ ಸೇವೆನೂ ನಾವು ಹಾಗೆ ಮಾಡ್ತಿರ್ತೀವಿ. ನಿಜ ನೋಡಿದ್ರೆ ಯಾರೂ ಇಲ್ಲದೆ ಇದ್ದ ನಾವು ಏನು ಮಾಡೋದು. ನಿಜವಾಗಿಯೂ ಸೇವಾ ಅಂದರೆ ದೇವರಿಗೆ ಮಾತ್ರ ಪ್ರೀತನಾಗಲಿ, ಕೇವಲ ಭಗವತ್ ಪ್ರೀತಿಗಾಗಿ ಕರ್ಮವನ್ನು ಮಾಡುವವನು ಮಾತ್ರ ಭಗವಂತನ ಸೇವಕ. ಜನ ನೋಡಬೇಕು ಅಂತ ಮಾಡ್ತಾನೆ, ಅದು ಡಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ, ಅದು ಬರೀ ಡಂಬಾಚಾರದಲ್ಲಿ ಪರ್ಯವಸಾನ ಆಗುತ್ತೆ. ಏಕಾಂತದಲ್ಲಿ ದೇವರು ನೋಡ್ತಾ ಇದ್ದಾನೆ ಅಂತ ಮಾಡಬೇಕು. ಒಳ್ಳೆ ವಿದ್ಯಾರ್ಥಿ ಯಾರು ಇಲ್ಲ ಅಂತಾದರೂ ಕಾಪಿ ಹೊಡೆಯಲ್ಲ. ಯಾರೂ ಇಲ್ಲ, ಎಲ್ಲಿ ಕಾಪಿ ಹೊಡೆದ್ರೂ ಪರವಾಗಿಲ್ಲ, ಆದರೂ ಹೊಡೆಯಲ್ಲ. ಯಾಕೆಂದರೆ ಅವನಿಗೆ ಆತ್ಮ ಒಪ್ಪಲ್ಲ, ಇದು ಮೋಸ ಅಂತ. ಕೆಲವರು ಚೀಟಿ ಗಿಟಿ ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ, ಯಾರು ಇದಾರಾ ನೋಡ್ತಾರೆ, ಯಾರಿಲ್ಲ ಅಂದರೆ ಮೆತ್ತಗೆ ತೆಗಿತಾರೆ. ಇದು ಮೋಸ. ಹಾಗಾದ್ರೆ ದೇವರು ನೋಡ್ತಾ ಇದ್ದಾನ ಅಂತ ನಾವು ಕರ್ಮ ಮಾಡಬೇಕೇ ವಿನಃ ದೇವರು ನೋಡದೇ ಇದ್ರೂ ಪರವಾಗಿಲ್ಲ, ಜನ ನೋಡಿದ್ರೆ ಸಾಕು ಅಂತ ಮಾಡ್ತಾರಲ್ಲ, ಅದು ಪ್ರಯೋಜನ ಇಲ್ಲ. ಕೇವಲ ದೇವರ ಪ್ರೀತ್ಯರ್ಥವಾಗಿ ಕರ್ಮ ಮಾಡುವವರು ಯಾರು ಅಂದರೆ ದೇವತೆಗಳು. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ. ಬ್ರಹ್ಮಾದಿ ದೇವತೆಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸನ ಕೃಷ್ಣನ ಸೇವಕರು. ಕೃಷ್ಣ ಹೊರಟ ಅಂದರೆ ಸಾಕು, ಬೇಡ ಬೇಡ ಅಂದರೂ ಬರ್ತಾರವರು. ಈಗ ಒಬ್ಬ ಮಿನಿಸ್ಟ್ರು ಹೊರಟ ಅಂದರೆ ಬೇಡ ಬೇಡ ಅಂದರೂ ಎಲ್ಲ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು, ಆ ಪೊಲೀಸ್ನವರು, ಅವರು ಇವರು ಎಲ್ಲ ಹೆಂಗೆ ಹೋಗ್ತಾರೆ ನೋಡಿ. ಅವ್ರದ್ದೊಂದು ಕಾರ್ ಹೋದರೆ ಸಾಕು, ಅದ್ರ ಹಿಂದೆ ಒಂದು 15, ಮುಂದೆ ಒಂದು 15 ಕಾರ್ ಹೋಗುತ್ತೆ. ಇದು ಯಾವಾಗ ಬಿದ್ದೋಗ್ತಾನೋ ಗೊತ್ತಿಲ್ಲ. 2 ತಿಂಗಳೋ 10 ತಿಂಗಳೋ 5 ವರ್ಷವೋ 1 ವರ್ಷವೋ ಬಿದ್ದೋಗ್ಬಿಡ್ತಾನೆ. ಎಂದೆಂದು ಎಲೆಕ್ಷನ್ನೇ ಇಲ್ಲ, ಬೀಳೋದೇ ಇಲ್ಲ, ಅಪೋಸಿಷನ್ನೇ ಇಲ್ಲ. ಅಂತ ರಾಜಾದಿರಾಜಾಯ ಪ್ರಸಕ್ಯ ಸಾಯಿನೇ ಅಂತ ರಾಜ ಕೃಷ್ಣ. ಅವನು ಹೊರಟ್ರೆ ಎಷ್ಟು ಜನ ಹೋಗಬೇಡ. ಏನು ಗೊತ್ತಾ, ಜಗನ್ನಾಥ ದಾಸರಂತಾರೆ, ದೇವರು ಎಲ್ಲಿ ಹೋದರೆ ಅಲ್ಲಿ 3 ಕೋಟಿ ದೇವತೆಗಳು ಬರ್ತಾರಂತ. 3 ಕೋಟಿ. ಲಕ್ಷ್ಮಣ ನನ್ನ ನೊದಗುವ ಬಕುತರವಸರಕ್ಕೆ ಅಮರಗಣ ಸಹಿತ. ಲಕ್ಷ್ಮಣನ ಅಣ್ಣ ಯಾರು? ರಾಮ, ಅವನೇ ಕೃಷ್ಣ. ಅವ ಎಲ್ಲಿ ಭಕ್ತರಿಗೆ ಉದ್ಧಾರ ಮಾಡ್ಲಿಕ್ಕೆ ಹೋದರೂ ಎಲ್ಲ ಅಮರಗಣ ಬಂದ್ಬಿಡತ್ತಂತ. ಹಾಗೆ ಇಲ್ಲಿ ನಂದಗೋಕುಲದಲ್ಲಿರುವ ನಂದಗೋಪ ಯಶೋದೆಯರನ್ನು ಉದ್ಧಾರ ಮಾಡಲಿಕ್ಕೆ, ಅಲ್ಲಿರುವ ಗೋವುಗಳು ಗೋಪಾಲಕರನ್ನು ಉದ್ಧಾರ ಮಾಡಲಿಕ್ಕೆ ಕೃಷ್ಣ ಹೋದರೆ ಒಬ್ಬನೇ ಹೋಗ್ತಾನ? ಬ್ರಹ್ಮಾದಿ ದೇವತೆಗಳು ಹೋಗ್ತಾರೆ. ಅದು ಯಾರಿಗೆ ಕಾಣತ್ರಿ? ನೋಡೋ ಕಣ್ಣು ಯಾರಿಗಿರುತ್ತೋ ಅವ್ರಿಗೆ ಕಾಣತ್ರಿ. ನೋಡೋ ಕಣ್ಣು ಯಾರಿಗಿದೆ? ವಾದಿರಾಜರಿಗಿದೆ. ಅವರಂತಾರೆ, ಕೃಷ್ಣ ರಾತ್ರೋರಾತ್ರಿ ಹೊರಟಾಗ ಈ ದೇವತೆಗಳೆಲ್ಲ ಹೊರಟ್ರಂತೆ. ವಿರಿಂಚ ವೈರಿಂಚ ಮುಖಾಮರಾಲಿ ಪ್ರಬೋದಯಂತೀವ ತದಾ ನನಾಮ ಪುರಾಣ ಪುಂಸಃ ಪುರುಷೋತ್ತಮಸ್ಯ ನಮಸ್ಕೃತಿಂ ಲೋಕ ವಿಡಂಬನಸ್ಯ. ಬ್ರಹ್ಮರುದ್ರ ಮುಂತಾದ ಎಲ್ಲ ದೇವತಾ ವೃಂದ ಮುಂದೆ ಮುಂದೆ ಹೋಗ್ತಾ ಇದೆಯಂತೆ. ಕೃಷ್ಣ ಹಿಂದೆ ಹಿಂದೆ ಬರ್ತಾ ಇದ್ರು, ಇವರೆಲ್ಲ ಮುಂದೆ ಮುಂದೆ. ಯಾಕೆಂದರೆ ಕೃಷ್ಣನ ಮುಖ್ಯ ಭಕ್ತರು ಇವರು. ಬಕುತ ಜನ ಮುಂದೆ, ನೀನವರ ಹಿಂದೆ ಅಲ್ವಾ. ಇದು ನೋಡಿ, ದಾಸರು ಎಷ್ಟು ಒಳ್ಳೆ ಉದಾಹರಣೆ ಕೊಡ್ತಾರೆ ಅಂದರೆ, ಈ ದೋಣಿಲ್ ಕೂತು ದಾಟುವಾಗ ಆ ದೋಣಿ ದಾಟಿಸೋನ ಕೈಲಿ ಒಂದು ಕೋಲ್ ಇರುತ್ತೆ ನೋಡಿ, ಅದು ಹಿಂಗೆ ಹಿಂಗೆ ನೀರು ಮಾಡೋದು, ಅದಕ್ಕೆ ಹುಟ್ಟು ಅಂತಾರೆ. ದಾಸರಂತಾರೆ, ಹುಟ್ಟು ಮುಂದಲ್ಲದೆ ಹರಿಗೋಲು ತಾ ಮುಂದೇನೋ. ಹುಟ್ಟು ಮುಂದು. ನಿಜವಾಗಿಯೂ ನಾವು ದಾಟ್ತಾ ಇರೋದು ಕೋಲಲ್ಲಲ್ಲ, ದೋಣಿ ಒಳಗೆ. ಹಾಗಾದ್ರೆ ನಮ್ಮನ್ನೆಲ್ಲ ಸಂಸಾರದ ಸಾಗರದಿಂದ ದಾಟಿಸೋನು ಯಾರು? ಭಗವಂತ. ಅವನೇ, ಅವನ ಪಾದವೇ ನಮಗೆ ನಂಬಲಿಕ್ಕೆ ಯೋಗ್ಯವಾದ ದೋಣಿ. ಆದರೆ ದೋಣಿ ಒಳಗೆ 2 ಬಹಳ ಮುಖ್ಯ. ಅದ್ಯಾವುದಂದರೆ ಹುಟ್ಟು. ಈ ಹರಿಗೋಲು, ಇದು ಹುಟ್ಟು. ಹುಟ್ಟು ಮುಂದಲ್ಲದೆ ಹರಿಗೋಲು ಮುಂದೇನೋ. ದೇವರನ್ನು ತೋರಿಸುವವರು ದೇವರ ಭಕ್ತರು, ಬ್ರಹ್ಮಾದಿ ದೇವತೆಗಳು. ಅವರೆಲ್ಲ ಮುಂದೆ, ಅವ್ರ ಹಿಂದೆ ನಾನಿರ್ತೇನೆ, ಅವ್ರು ಏನಾರು ಮಾಡಲಿ ನೋಡ್ಕೊಳ್ಳಿಕ್ಕೆ ನಾ ಇದ್ದೇನೆ ಅನ್ಲಿಕ್ಕೇನೋ ಎಂಬಂತೆ ಭಗವಂತ ಹಿಂದೆ ಹೋಗ್ತಾನೆ.
ಬ್ರಹ್ಮದೇವರು ಮುಂದೆ ಹೋಗಿ ಏನು ಮಾಡ್ತಾರೆ ಏನು ಗೊತ್ತಾ, ಈ ಕೆಲವರು ದೇವ್ರ ದರ್ಶನ ಆಗದೇ ಇದ್ದರೆ ರಥೋತ್ಸವ ಹೋಗ್ಬಿಟ್ರೆ ಓಡೋಗಿ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರಲ್ಲ, ಮನೆ ಮುಂದೆ ನಿಂತಿರ್ತಾರೆ, ದೇವ್ರು ಬಂದರೆ ಕೈ ಮುಗಿತಾರೆ. ಇವರು ಮನೆಯಿಂದ ಬರೋಟ್ಗಳು ದೇವ್ರು ಪಾಸ್ ಆಗಿಬಿಟ್ಟಿದ್ರೆ ಓಡೋಗಿ ಮುಂದೆ ನಮಸ್ಕಾರ ಮಾಡ್ತಾರಲ್ಲ. ಈ ಭಗವಂತ ಏನಂದರೆ ಯಾರ ಮನೆ ಮುಂದೆ ನಿಂತ್ಕೊಳ್ಳಲ್ಲ, ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತ್ತಿಪ್ಪ. ಬ್ರಹ್ಮದೇವರಿಗೆ ಭಗವಂತ ಒಂದು ಸತಿ ಕಂಡಾಗ ಎಷ್ಟು ಚೆನ್ನಾಗಿದೆ ಆ ರೂಪ ಅಂತ ನೋಡೋಷ್ಟ್ರಲ್ಲಿ ಮಾಯ ಆಗ್ಬಿಡ್ತಾನೆ, ನೋಡೋಷ್ಟ್ರಲ್ಲಿ ಮಾಯ ಆಗಿಬಿಡ್ತಾನೆ. ಆದರೆ ಒಮ್ಮೆ ನೋಡಿದ ಬ್ರಹ್ಮದೇವರಿಗೆ ಭಗವಂತನ ದರ್ಶನದ ಟೇಸ್ಟ್, ರುಚಿ ಹತ್ತಿಬಿಟ್ಟಿರುತ್ತಲ್ಲ, ಅದಕ್ಕೆ ಮತ್ತೆ ನೋಡಬೇಕು ಅಂತ ಅನಿಸತ್ತೆ. ಯಾರಿಗೆ ಭಗವಂತನ ದರ್ಶನದ ರುಚಿ ಆಗಿದೆ ಅವ್ರಿಗೆ ಮತ್ತೆ 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 ನೋಡಬೇಕು ಅಂತ ಅನಿಸತ್ತೆ. ಅವರಿಗೆ ದೇವರ ದರ್ಶನ, ದೇವರ ಸ್ತೋತ್ರ, ದೇವರ ಪಾರಾಯಣ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಅದು ಚಟದಂತೆ ಆಗಿಟ್ರೆ. ಹಾಗಾಗಿ ದೇವರನ್ನ ಮತ್ತೆ ಮತ್ತೆ ನೋಡಬೇಕು. ಇವೊಮ್ಮೆ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅದು ಒಳ್ಳೆಯದೇ ಇರಲಿ ಕೆಟ್ಟದ್ದಿರಲಿ ಅದು ಆವಾಗ ಬೇಕಾಗ್ತಾ ಇರಬೇಕು. ಅಭ್ಯಾಸ ಅವ್ರಿಗೆ ಒಳ್ಳೆ ಅಭ್ಯಾಸ, ನಮಗೆ ದುರಭ್ಯಾಸ. ಅವರಿಗೆ ಭಗವಂತನ ಬಗ್ಗೆ ಅಭ್ಯಾಸ. ಹೀಗಾಗಿ ದೇವರ ರಥೋತ್ಸವ ಹೋದರೆ ಮುಂದೆ ಹೋಗೋದು ದೇವರು ನೋಡೋದು. ವಿರಿಂಚ ವೈರಿಂಚ ಮುಖಾಮರಾಲಿ ಪ್ರಬೋದಯಂತೀವ ತದಾ ನನಾಮ ಪುರಾಣ ಪುಂಸಃ ಪುರುಷೋತ್ತಮಸ್ಯ ನಮಸ್ಕೃತಿಂ ಲೋಕ ವಿಡಂಬನಸ್ಯ. ಈ ರಥ ಹೋಗ್ತಾ ಇದ್ರೆ, ದೇವರು ಹೋಗ್ತಿದ್ರೆ ಕೆಲವರು ದೇವರಿಗೆ ಅಡ್ಡವಾಗಿ ಉದ್ದಕ್ಕೆ ನಮಸ್ಕಾರ ಮಾಡ್ತಾರೆ. ಆ ಮಾಡೋರು ನೋಡಿ ಕೆಲವರು ಅನ್ನೋದು, ಏನ್ರಿ ಅಡ್ಡಡ್ಡ ನಮಸ್ಕಾರ ಮಾಡ್ತೀರಪ್ಪ, ಅದೆಲ್ಲ ಮನೇಲಿ ಇಟ್ಕೋಬೇಕಿದೆ ನಮ್ಮ ಮಧ್ಯ ರಸ್ತೆ ಒಳಗೆ. ಹಂಗಿಲ್ಲ, ಬ್ರಹ್ಮಾದಿ ದೇವತೆಗಳು ಭಗವಂತನಿಗೆ ಆಗಾಗ ನಮಸ್ಕಾರ ಮಾಡ್ತಾರಂತ. ಯಾಕಂದರೆ ಇದು ನಮಗಿಂತ ಚಿಕ್ಕವರಿಗೆ ಪಾಠ ಹೇಳಬೇಕಂತೆ. ನಮ್ಮನ್ನು ನೋಡ್ತಿರ್ತಾರಲ್ಲ ಅವರಿಗೆ ನಾವು ಮಾಡುವ ಕರ್ಮದ ಮೇಲೆ ಅಬ್ಸರ್ವೇಷನ್ ಇರುತ್ತೆ. ನಮಗಿಂತ ಕಿರಿಯರು ನಮ್ಮನ್ನು ನೋಡ್ತಿರ್ತಾರೆ, ಅವರು ನೋಡುವಾಗ ಅವರಿಗೆ ನಮ್ಮಿಂದ ಒಂದು ಮೆಸೇಜ್ ಹೋಗಬೇಕು. ಏನು, ಭಗವಂತ ಬಂದಾಗ ನಮಸ್ಕಾರ ಮಾಡಬೇಕು. ಆ ಮಾಡುವಾಗ ನಾಚಿಕೆ ಇರಬಾರ್ದು, ದೇವರಿಗೆ ಅಡ್ಡ ನಮಸ್ಕಾರ ಮಾಡಬೇಕು, ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾಕಂದರೆ ಇವನು ಪುರಾಣ ಪುರುಷ, ಇವನು ಪುರುಷೋತ್ತಮ. ವೇದಗಳಲ್ಲಿ, ಪುರಾಣಗಳ ಲೌಕಿಕ ಮತ್ತು ವೈದಿಕ ಪ್ರಪಂಚದಲ್ಲಿ ಇವನನ್ನು ಪುರುಷೋತ್ತಮ ಅಂತ ಕರಿತಾ ಇದ್ದಾರೆ. ಪುರುಷೋತ್ತಮ ಅಂದರೆ 2 ಬಗೆಯ ಪುರುಷರಿದ್ದಾರಂತೆ. ಪುರುಷ ಅಂದರೆ ಗಂಡಸಂತ ಅರ್ಥ ಅಲ್ಲ. ಪುರುಷ ಅಂದರೆ ಜೀವ. 2 ಥರ ಜೀವ. ಒಂದು ನಾಶ ಆಗುವ ಶರೀರವುಳ್ಳ ಜೀವ, ನಾಶ ಆಗದಿರುವ ಶರೀರ ಇರುವ ಜೀವ. ಲಕ್ಷ್ಮೀದೇವಿಗೆ ನಾಶನೇ ಇಲ್ಲ, ಅವಳಿಗೆ ಅವ್ಯಯ ಕೂಟಸ್ಥಳು ಅಂತ ಕರೀತಾರೆ. ಇನ್ನು ಬ್ರಹ್ಮಾದಿ ದೇವತೆಗಳ ಶರೀರ ಎಲ್ಲ ನಾಶ ಆಗತ್ತೆ. 2 ರೀತಿ ಪುರುಷರು, ಒಂದು ಕ್ಷರ ಪುರುಷರು, ಇನ್ನೊಂದು ಅಕ್ಷರ ಪುರುಷರು. ಇಬ್ಬರಿಗಿಂತಲೂ ದೊಡ್ಡವ ಕ್ಷರಾಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ. ಅಕ್ಷರಳಿಗಿಂತಲೂ ಉತ್ತಮನಾದವ ನಾನು ಅಂತ ತೋರಿಸ್ಲಿಕ್ಕೆ ಆ ಭಗವಂತನನ್ನು ಪುರುಷೋತ್ತಮ ಅಂತ ಕರೀತಾರೆ. ಅದಕ್ಕೆ ಕ್ಷರಪುರುಷರಲ್ಲಿ ಅಗ್ರಗಣ್ಯರಾದ ಜೀವೋತ್ತಮರಾದ ಬ್ರಹ್ಮದೇವರು ನನಗಿಂತಲೂ ಹಿರಿಯಳಾದ ಲಕ್ಷ್ಮಿಗಿಂತಲೂ ಹಿರಿಯನಾದವ ಇವನು ಅಂಥೇಳಿ ಮಧ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ.